ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಹೆಚ್ಚಿಸಿದ ತೆರಿಗೆಯ ಬಗ್ಗೆ ಮತ್ತು ಅದಕ್ಕೆ ಇರುವ ಕಾರಣಗಳ ಬಗ್ಗೆ ನಿಮಗೆಲ್ಲ ತಿಳಿದಿರಬಹುದು. ಒಂದು ವೇಳೆ ನಿಮಗೆ ತಿಳಿದಿಲ್ಲದಿದ್ದರೆ, ಇದಕ್ಕೆಲ್ಲ ಏನು ಕಾರಣ ಮತ್ತು ಈ ನಿರ್ಧಾರದ ಹಿಂದೆ ಟ್ರಂಪ್ ಅವರ ಉದ್ದೇಶವೇನು ಎಂಬುದನ್ನು ನೋಡೋಣ. ಹಾಗೆಯೇ ಈ ತೆರಿಗೆ ಹೆಚ್ಚಳ ಭಾರತದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಮೊದಲ ಅಧಿಕಾರಾವಧಿಯಲ್ಲಿ ಒಂದು ಟ್ವೀಟ್ ಮಾಡಿದ್ದರು, ಅಂದರೆ ಈಗಿನ ಎಕ್ಸ್ನಲ್ಲಿ. ಅದರಲ್ಲಿ ಅವರು ಪಾಕಿಸ್ತಾನಕ್ಕೆ ಸಂಬಂಧಿಸಿದಂತೆ ಹೀಗೆ ಬರೆದಿದ್ದರು: ಪಾಕಿಸ್ತಾನ ಒಂದು ಉಗ್ರರ ರಾಷ್ಟ್ರ. ಪಾಕಿಸ್ತಾನದವರು ಅಮೆರಿಕ ಸರ್ಕಾರದ ವಿರುದ್ಧ ಹೋರಾಡುತ್ತೇವೆಂದು ಸುಮಾರು $60 ಬಿಲಿಯನ್ ಹಣವನ್ನು ಪಡೆದು ನುಂಗಿ ನೀರು ಕುಡಿದಿದ್ದಾರೆ. ಅವರು ಉಗ್ರರನ್ನು ಹೊಡೆದು ಹಾಕುವ ಬದಲು ಅವರಿಗೆ ಪೋಷಣೆಯನ್ನು ನೀಡುತ್ತಿದ್ದರು. ನಾವು ಯಾರನ್ನು ಹುಡುಕಾಡುತ್ತಿದ್ದೇವೋ ಅದೇ ಒಸಾಮಾ ಬಿನ್ ಲಾಡೆನ್ ಇದೇ ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದುಕೊಂಡಿದ್ದ. ಆದ್ದರಿಂದ ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಯಾವುದೇ ರೀತಿ ನೆರವು ನೀಡಬಾರದು. ಪಾಕಿಸ್ತಾನದವರು ಅಮೆರಿಕ ಸರ್ಕಾರವನ್ನು ಇಷ್ಟು ದಿವಸ ಮೂರ್ಖರನ್ನಾಗಿ ಮಾಡಿದ್ದಾರೆ, ಆದರೆ ಈಗ ಅದು ನಡೆಯುವುದಿಲ್ಲ. ಆದರೆ ಇದೇ ಟ್ರಂಪ್ ಈಗ ಪಾಕಿಸ್ತಾನದ ಬಗ್ಗೆ ಇನ್ನಿಲ್ಲದ ಒಲವನ್ನು ತೋರಿಸುತ್ತಿದ್ದಾರೆ. ಪಾಕಿಸ್ತಾನ ಮತ್ತು ಅಲ್ಲಿನ ಸೇನಾಧಿಕಾರಿ ಅಸೀಂ ಮುನೀರ್ ಅವರಿಗೆ ಹೊಗಳಿಕೆಯ ಮಾತುಗಳನ್ನಾಡುತ್ತಿದ್ದಾರೆ. ಆದರೆ ಇತ್ತ ಭಾರತದ ಮೇಲೆ ತೆರಿಗೆಯನ್ನು ಹೆಚ್ಚಿಸಿದ್ದು, ಭಾರತದಿಂದ ಬರುತ್ತಿದ್ದ ವಸ್ತುಗಳ ಮೇಲೆ ಸುಂಕ ಟ್ಯಾರಿಫ್ ಹೆಚ್ಚಿಸಿದ್ದಾರೆ. ಇದು ಕೇವಲ ಆರಂಭ. ಮುಂದಿನ ದಿನಗಳಲ್ಲಿ ಈ ತೆರಿಗೆಯನ್ನು ಇನ್ನೂ ಹೆಚ್ಚಿಸುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ. ಟ್ರಂಪ್ ಹೀಗೆ ವರ್ತಿಸಲು ಇರುವ ಕಾರಣಗಳು: ಮೊದಲಿಗೆ, ಟ್ರಂಪ್ ಈ ರೀತಿ ವರ್ತಿಸಲು ಅವರ ಈಗೋ ಒಂದು ಕಾರಣ ಎಂದು ಹೇಳಲಾಗುತ್ತದೆ. ಹೌದು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ 4 ದಿನಗಳ ಘರ್ಷಣೆಯಲ್ಲಿ ಯುದ್ಧವನ್ನು ನಿಲ್ಲಿಸಿದ್ದು ತಾನೇ ಎಂದು ಅವರು ಎಲ್ಲಿ ಹೋದರೂ ಹೇಳುತ್ತಿದ್ದರು. ಇದಕ್ಕೆ ಕಾರಣ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ತಮಗೆ ನೀಡಬೇಕು ಎಂಬುದು ಅವರ ಆಸೆ. ಅಷ್ಟೇ ಅಲ್ಲ, ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವಿನ ಯುದ್ಧ, ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ದೇಶಗಳ ಯುದ್ಧ, ಇದರ ಜೊತೆಗೆ ಇಸ್ರೇಲ್, ಇರಾನ್ ಮತ್ತು ರಷ್ಯಾ ಉಕ್ರೇನ್ ಯುದ್ಧಗಳು, ಹೀಗೆ ಒಟ್ಟು 6 ಯುದ್ಧಗಳನ್ನು ನಿಲ್ಲಿಸಿದ್ದು ತಾನೇ ಎಂದು ಅವರು ಹೇಳಿಕೊಳ್ಳುತ್ತಾರೆ. ಅದರಲ್ಲಿಯೂ ಭಾರತ ಪಾಕಿಸ್ತಾನದ ನಡುವಿನ ಪರಮಾಣು ಯುದ್ಧವನ್ನು ನಾನೇ ನಿಲ್ಲಿಸಿದ್ದೇನೆ, ಆದ್ದರಿಂದ ಲಕ್ಷಾಂತರ ಜನರ ಪ್ರಾಣವನ್ನು ಕಾಪಾಡಿದ್ದೇನೆ, ನನಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು ಎಂಬುದು ಟ್ರಂಪ್ ಅವರ ವಾದ. ಇದನ್ನು ತಮ್ಮ ಆಪ್ತರ ಬಾಯಿಂದ ಹೇಳಿಕೆಗಳನ್ನು ಕೂಡ ಕೊಡಿಸುತ್ತಿದ್ದಾರೆ. ಇದೇ ವೇಳೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಮೆರಿಕಾಗೆ ಹೋದಾಗ ಈ ವಿಷಯವನ್ನು ಒಪ್ಪಿಕೊಂಡು ಪಾಕಿಸ್ತಾನದ ಕಡೆಯಿಂದ ಅಧ್ಯಕ್ಷ ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಶಿಫಾರಸು ಮಾಡುತ್ತಾರೆ. ಆದರೆ ಇತ್ತ ಭಾರತವು ಟ್ರಂಪ್ ಅವರ ಹೇಳಿಕೆಯನ್ನು ಸಂಸತ್ತಿನಲ್ಲಿ ತಳ್ಳಿಹಾಕುತ್ತದೆ. ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಪಾಕಿಸ್ತಾನದ ಕಡೆಯಿಂದ ಯುದ್ಧ ವಿರಾಮದ ಮನವಿ ಬಂದಿರುವುದರಿಂದ ನಾವು ಆಪರೇಷನ್ ಸಿಂಧೂರನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ. ಆದರೆ ಒಂದು ವೇಳೆ ಪಾಕಿಸ್ತಾನ ತನ್ನ ಹಳೆಯ ಚಾಳಿಯನ್ನು ಬಿಡದಿದ್ದರೆ ಆಪರೇಷನ್ ಸಿಂಧೂರ್ ಮುಂದುವರಿಸಲಾಗುವುದು ಎಂದು ಭಾರತದ ಸರ್ಕಾರ ಖಡಾಖಂಡಿತವಾಗಿ ಹೇಳಿದೆ. ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಪ್ರಶಸ್ತಿ ಪಡೆಯಬೇಕು ಎಂಬ ಮಹದಾಸೆಗೆ ಹಿನ್ನಡೆಯಾಗಬಹುದು ಎಂದು ಭಾರತದ ಮೇಲೆ ಮುನಿಸು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಅಮೆರಿಕ ಹಾಲಿನ ಮಾರುಕಟ್ಟೆಗೆ ಪ್ರವೇಶಿಸಲು ಯೋಚಿಸುತ್ತಿದೆ. ಆದರೆ ಪ್ರಧಾನಿ ಮೋದಿಯವರು ನೇರವಾಗಿ ಭಾರತದ ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ಭಾರತ ಮತ್ತು ರಷ್ಯಾ ನಡುವಿನ ಕಚ್ಚಾ ಆಯಿಲ್ ಅನ್ನು ರಿಯಾಯಿತಿ ದರದಲ್ಲಿ ಪಡೆದು ಅದನ್ನು ಫಿಲ್ಟರ್ ಮಾಡಿ ಯುರೋಪಿಯನ್ ದೇಶಗಳಿಗೆ ಮಾರಾಟ ಮಾಡಿ ಹಣ ಗಳಿಸುತ್ತಿದೆ ಎಂದು ಕೂಡ ಅಮೆರಿಕ ಆರೋಪಿಸುತ್ತಿದೆ. ಆದ್ದರಿಂದ ಭಾರತದ ಮೇಲೆ 25% ತೆರಿಗೆ ಹಾಕಿ ಪಾಕಿಸ್ತಾನಕ್ಕೆ 19% ಸುಂಕ ವಿಧಿಸಿದ್ದಾರೆ. ಅಷ್ಟೇ ಅಲ್ಲ, ಭಾರತಕ್ಕೆ ಹಲವು ಕಡೆಗಳಲ್ಲಿ ದಂಡವನ್ನು ಹಾಕುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ. ಈ ತಿಂಗಳ ಕೊನೆಯಲ್ಲಿ ಭಾರತಕ್ಕೆ ನಿಯೋಗ ಕಳುಹಿಸಿಕೊಡಬೇಕಾಗಿತ್ತು, ಆದರೆ ಭಾರತ ಸಹಕರಿಸುತ್ತಿಲ್ಲ ಎಂಬ ನೆಪದಲ್ಲಿ ಅಮೆರಿಕ ತನ್ನ ಭಾರತ ಭೇಟಿಯನ್ನು ರದ್ದು ಮಾಡಿದೆ. ಇದಕ್ಕೆ ಕಾರಣ ಭಾರತ ಪ್ರತಿ ಹೆಜ್ಜೆಗೂ ನೀಡುತ್ತಿರುವ ತಿಟ್ಟ ಉತ್ತರವನ್ನು ಅಮೆರಿಕಾಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಆದ್ದರಿಂದ ಭಾರತಕ್ಕೆ ವಿಧಿಸಿದ್ದ ಸುಂಕವನ್ನು 25ರಿಂದ 50ಕ್ಕೆ ಹೆಚ್ಚಿಸಿದೆ. ಈ ಎಲ್ಲದರ ನಡುವೆ ಈಗ ಕಳೆದ 3 ತಿಂಗಳ ಮಾಹಿತಿ ಲಭ್ಯವಿದ್ದು, ಅಮೆರಿಕಾದಲ್ಲಿ ಭಾರತದ ಎಲೆಕ್ಟ್ರಿಕ್ ಮಾರುಕಟ್ಟೆ 40% ಏರಿಕೆ ಆಗಿದೆ. ಇದು ಚೀನಾ ಮತ್ತು ಹಲವು ಯುರೋಪಿನ ದೇಶಗಳಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿದೆ. ಅರೆ, ಇದು ಹೇಗೆ ಸಾಧ್ಯ? ಯಾವ ಕ್ಷೇತ್ರದಲ್ಲಿ ಭಾರತ ರಫ್ತು ಹೆಚ್ಚಿಸಿದೆ ಎಂದು ಕೇಳುತ್ತಿದ್ದೀರಾ? ಹಾಗಾದರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಅಲ್ಲಿಯವರೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮನ್ನು ಫಾಲೋ ಮಾಡಿ. ಧನ್ಯವಾದಗಳು.